ನಾನು ಮತ್ತೆ ನನ್ನ ಸ್ಟಡೀಸ್ನ ಮುಂದುವರಿಸಿದೆ ಹಾಗೂ ಫೇಮಸ್ ನ್ಯೂರೋ ಸರ್ಜನ್ ಆಗ್ಬಿಟ್ಟೆ. ನನ್ನ ಜೊತೆ ಇನ್ನೊಂದು ಒಳ್ಳೆ ವಿಷಯ ಕೂಡ ನಡೀತು. ನೋಡ್ತಾ ನೋಡ್ತಾ ನನ್ನ ತೂಕ ನಾರ್ಮಲ್ ಆಗ್ತಾ ಬಂತು. ಯಾವುದೋ ಋಷಿಯ ಶಾಪದಿಂದ ಮುಕ್ತಳಾದಂತೆ ನಾನು ಮತ್ತೆ ಅಪ್ಸರಿ ಅಂತ ಆದೆ. ಅದೆಷ್ಟೋ ಸಾರಿ ಆಸ್ಪತ್ರೆಯಲ್ಲಿ ಜನ ನನ್ನನ್ನು ಡಾಕ್ಟರ್ ಬದಲಾಗಿ ಮಾಡೆಲ್ ಅಂತ ಅನ್ಕೋತಾ ಇದ್ರು. ನನ್ಗನ್ನಿಸ್ತಿತ್ತು ನನ್ನ ಮಗಳು ನನಗೆ ವರವಾಗಿ ಸಿಕ್ಕಿದ್ದಾಳೆ ಅಂತ. ಇದಾದ ಕೆಲವು ದಿನಗಳ ನಂತರ ನಾನು ಆಸ್ಪತ್ರೆಗೆ ಬರ್ತಾ ಇರೋವಾಗ ನನ್ನ ಕಣ್ಣು ಮುಂದೆನೇ ಒಂದು ಆಕ್ಸಿಡೆಂಟ್ ಆಗುತ್ತೆ. ಬೆನ್ಸ್ ಕಾರ್ ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ನಾನು ಕಾರಿಂದ ನೋಡಿದಾಗ ಅಲ್ಲೊಬ್ಬ ಮನುಷ್ಯ ಪ್ರಜ್ಞೆ ತಪ್ಪಿದ್ದ. ಡಾಕ್ಟರ್ ಆಗಿದ್ದರಿಂದ ನಾನು ಅವನ ಆರೋಗ್ಯ ಸ್ಥಿತಿ ನೋಡಬೇಕು ಅಂತ ಅವನ ಹತ್ರ ಹೋದೆ. ಅವನು ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡ. ರೋಹನ್ ಸ್ಕೂಲ್, ನಾನು ರೋಹನ್, ನನ್ನ ಕೈ ಬಿಡಬೇಡಿ ಪ್ಲೀಸ್. ಅವನ ಪ್ರಜ್ಞೆ ತಪ್ಪಿತ್ತು, ಆದರೂ ಅವನು ನನ್ನ ಕೈ ಹಿಡ್ಕೊಂಡೇ ಇದ್ದ. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂತು. ನಾನು ಅವನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಹತ್ತಿ ಕೂತೆ. ನನ್ನ ಮನ್ಸಿಗೆ ಅನ್ನಿಸ್ತಾ ಇತ್ತು ನನಗಿವನು ವರ್ಷಗಳಿಂದ ಪರಿಚಯನೋ ಏನೋ ಅಂತ.